ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ BR ಪಾಟೀಲ್ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಡೈಲಿ ಎಷ್ಟು ಮದುವೆ ಅಟೆಂಡ್ ಮಾಡ್ತಿದ್ದೀರಿ ಸರ್ ಇತ್ತೀಚೆಗೆ? ಅದರದೇ ಸೀಸನ್. ದಿನ ಒಂದು 7-8 ಮದುವೆಗಳು ಅಟೆಂಡ್ ಮಾಡ್ತೀವಿ. ಅದು ಒಂದೇ ಸಲ ಒಂದೇ ದಿವಸ ಒಂದೇ ಸಮಯಕ್ಕೆ 15-20 ಮದುವೆಗಳು ಇರ್ತವೆ. ಕಬ್ಬಿನ ಹಾಲು ಕುಡಿಯೋದಕ್ಕೆ ನಿಲ್ಸಿದಿರಿ. ಕಬ್ಬಿನ ಜ್ಯೂಸ್ ಇದ್ದ ಕಡೆ ಹನಿಬಿ ಜಾಸ್ತಿ ಬರ್ತದೆ. ಓಕೆ, ಈಗ ಕಚೇರಿ ಕಡೆ ನಾವು ಬಂದಿದ್ದೀವಿ. ಬರುವಂತ ಎಲ್ಲರ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ದಾರಿ ತೋರಿಸ್ತೀವಿ. ವಿಷಯ ಗೊತ್ತಿರಲ್ಲ, ತಿಳಿಸ್ತೀವಿ. ರೈತ 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 ಅನ್ನ ಕೊಡುವ ದಾತ, ಜನರಿಗೆ ಅಂತ ಎಷ್ಟು ಸಮಯ ಮೀಸಲಿಡ್ತೀರಿ? ಅದರಲ್ಲಿ ಕುಟುಂಬಕ್ಕೆ ಅಂತ ಎಷ್ಟು ಸಮಯ ತೆಗೆದಿಟ್ಟಿದ್ದೀರಿ ಪ್ರತಿದಿನ? ಇಡೀ ಬದುಕೇ ಜನರಿಗೋಸ್ಕರ ಇಟ್ಟಿದ್ದೇನೆ ಸರ್. ನಾನು ಮಾಡುವಂತಹ 10 MLA ಇಂಟರ್ವ್ಯೂನಲ್ಲಿ 7 MLA ಇಂಟರ್ವ್ಯೂನಲ್ಲಿ ನಿಮ್ದೇ ವಿಚಾರ ಹೇಳ್ತಿರ್ತೀನಿ. ನಾನು BR ಪಾಟೀಲ್ ತರದ ಶಾಸಕರು ಬೇಕು. ಆ ತರದ ರಾಜಕಾರಣಿಗಳನ್ನ ಕಾಣಕ್ ಸಾಧ್ಯನಾ ಇತ್ತೀಚಿನ ದಿನಗಳಲ್ಲಿ? ಬರೀ ಚುನಾವಣೆ ರಾಜಕಾರಣ ಮಾಡಕ್ಕೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಹೊರತಾಗಿ ತಾತ್ವಿಕವಾದಂತ ರಾಜಕಾರಣ ಮಾಡ್ತಾ ಇಲ್ಲ. ಸರ್, ತುಂಬಾ ಜನರಿಗೆ ಪ್ರಶ್ನೆ, ಈ ನ್ಯಾಯ ದೇವತೆಯ ಕಣ್ಣಿಗೆ ಪಟ್ಟಿ ಯಾಕೆ ಕಟ್ತಾರೆ ಅಂತ. ಇಂಡಿಯಾ ಮತ್ತು ಭಾರತ್ ಅನ್ನುವಂತ ವಿಚಾರ ಹೇಳ್ತಿರುವಾಗ ನನ್ ಸಡನ್ಲಿ ಮೋದಿ ಅವರು ಬಂದ್ಬಿಟ್ರು ಸರ್ ತಲೆಗೆ. ಇಂಡಿಯಾ ಅಂತ ಹೇಳಿದ್ರೆ ಕಾಂಗ್ರೆಸ್, ಭಾರತ ಅಂತ ಹೇಳಿದ್ರೆ BJP ಅನ್ನೋ ತರ ಇದೆ. ಮೋದಿ ಅವರು ಇಂತ ಎಷ್ಟು ಸುಳ್ಳುಗಳು ಹೇಳಿದ್ದಾರೆ, ಎಷ್ಟು ಮೋಸ ಮಾಡಿ. ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡ್ಲೇಬೇಕು. ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ. ಯಾವಾಗ ನೋಡಿದ್ರು ಪಾಪ ಬೆಂಬಲ ಬೆಲೆ ಬೇಕು ಅಂತ ಬೆಂಗಳೂರಲ್ಲಿ ಹೋರಾಟ ಮಾಡಕ್ ಬರ್ತಾ ಇರ್ತಾರೆ. ಏನ್ ಅನ್ಸುತ್ತದೆ ಸರ್ ತಮಗೆ? ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ, ಅದು ಕೇಂದ್ರದ ಪಾಲನೆ ಇದೆ, ರಾಜ್ಯದ ಪಾಲನೆ ಇದೆ. ಇದು ಈ ಇಡೀ ಪ್ರಾಜೆಕ್ಟ್ ಏನಿದೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರ ಪೂಜೆ ನಡೀತಾ ಇರೋದೀಗ. ಶ್ರೀ ಗುರುರಾಯಗೆ ಖಾನಾಪುರ ಮತ್ತೆ ಜಿರೋಳ್ಳಿ ಮಧ್ಯೆ ಬ್ರಿಡ್ಜ್ ಆಗ್ತಾ ಇದೆ. ಇಲ್ಲಿ ಒಂದಾನೊಂದು ಕಾಲದಲ್ಲಿ ನೀರಿತ್ತು ಅಂತ ಅನಿಸ್ತದೆ. ಆ ನೀರು ಒಣಗಿ ಹೋಗಿರೋದಕ್ಕೆ ಕುರುಹುಗಳನ್ನ ನಿಮಗ್ ತೋರಿಸ್ತೀನಿ ಬನ್ನಿ. ಇದೆಲ್ಲ ಪಾಚಿ ಇದೆಯಲ್ಲ, ಇದು ಯಾವ ರೇಂಜ್ ಅಲ್ಲಿ ಪುಡಿ ಆಗಿದೆ ಅಂತಂದ್ರೆ ಅದನ್ನ ನೋಡಿದ್ರೇನೆ ಗೊತ್ತಾಗ್ತದೆ. ಇಲ್ಲಿ ಮೊದಲು ನೀರಿತ್ತ ಅಂತ? ಮೊದಲು ಹಳ್ಳ ಹರಿತಿತ್ತು. ಮಳೆ ಕಡಿಮೆ ಆದ್ಮೇಲೆ ಹಳ್ಳ ಎಲ್ಲ ಒಣಗಿ ಹೋಗಿ ಇವತ್ತು ನೀರಿನ ಹರಿವು ಕಡಿಮೆ ಆಗಿದೆ. ಊರಲ್ಲಿ ಕುಡಿಲಿಕ್ಕೆ ನೀರಿಲ್ಲ.